ಸರ್ವೆ ಮಾಡಿ ಮತ್ತು ಡೂಡಾದಿಂದ ಲೇಔಟ್ ಅಪ್ರೂವಲ್ ತೊಗೊಂಡಿದ್ವಿ. ಆಶ್ರಯ ಕಮಿಟಿಯಲ್ಲಿ ಪಾಸ್ ಮಾಡಿ 36 ಜನಕ್ಕೆ ಕೂಡ ಅಪ್ರೂವಲ್ ಕೊಟ್ಟಿದ್ದೀವಿ. ಆ ಒಂದು ಆಧಾರದ ಮೇಲೆ ಇವತ್ತು ನಾವು ಮಾರ್ಕ್ ಮಾಡೋಕ್ಕೆ ಬಂದಿದ್ದೀವಿ. ಮಾರ್ಕ್ ಮಾಡಿದಾಗ ಕೆಲವು ಜನ ಅಬ್ಜೆಕ್ಷನ್ ಇದೆ. ಏನಂದರೆ ಅವ್ರಿಗೆ ಕೆಲವರು ಇಲ್ಲೇ ಇರೋರಿಗೆ ಕೊಡಿ ನಿವೇಶನ, ಇಲ್ಲ ಕೆಲವರು ನಮಗೆ ರಸ್ತೆನ 30 ಅಡಿ ಇದೆ ಅದನ್ನು 40 ಅಡಿ ಮಾಡಿ ಅಂತ ಕೆಲವು ರಿಕ್ವೆಸ್ಟ್ ಇದೆ. ಸರ್ಕಾರಿ ಜಾಗದಲ್ಲಿ ಒಂದು ಜೈ ಭೀಮ್ ಅಂತಕ್ಕಂಥ ವಿದ್ಯಾಸಂಸ್ಥೆಯನ್ನು ಕಟ್ಕೊಂಡು ಇದು ಮಾಡ್ತಾಯಿದ್ರು. ಹಾಗಾಗಿ ಈಗ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು 36 ಮನೆಗಳನ್ನ ತೆರವು ಮಾಡಿರ್ತಕ್ಕಂಥದ್ದನ್ನು ಇದು ಮಾಡಿ ಅವ್ರಿಗೆ ಮನೆಗಳು ಕೊಡಬೇಕು, ಜಾಗ ಕೊಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಜಾಗವನ್ನು ಇವತ್ತು ಶಾಲೆಯನ್ನು ತೆರವು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಜಿಲ್ಲಾಡಳಿತ ಕನಿಷ್ಠ ಅವ್ರಿಗೊಂದು 2-3 ತಿಂಗಳಾದರೂ ಅವ್ರಿಗೆ ಟೈಮ್ ಕೊಟ್ಟರೆ ಇಲ್ಲಿರ್ತಕ್ಕಂಥ ಮಕ್ಕಳು 100 ಮಕ್ಕಳಿದ್ದಾರೆ, ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಈ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಕಟ್ಟಿದ್ದಾರೆ ಅಂತ ಅವರು ಈಗ ನಾವು ಮತ್ತು ಸರ್ಕಾರಿ ಜಾಗ ಅಂತಂತಂದರೆ ನಾವು ಎಲ್ಲ ಒಂದು ಕಡೆ ನಾವು ಅದನ್ನ ಪಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಕಟ್ಕೊಂಡ್ವಿ. ಅದು ಸರ್ಕಾರಿ ಜಾಗ ಅಂತ ನಮಗೆ ಗೊತ್ತಿರಲಿಲ್ಲ. ಲೇಔಟಿಂದ ಉಳಿದಿರ್ತಕ್ಕಂಥ ಜಾಗ ಅಂತಂದೇಳಿ ಕಟ್ಕೊಂಡು ಇದು ಮಾಡ್ತಾಯಿದ್ರಿ. ಆಮೇಲೆ ಲೇಔಟ್ ಆದಮೇಲೆ ಅವ್ರ ಜಾಗ ಎಲ್ಲಿಗೆ ಅಂತಂದೇಳಿ ಗುರ್ತು ಮಾಡ್ಕೊಂಡು ಅಲ್ಲಿಂದ ಹೊಡ್ಕೊಂಡ್ರು ಅವರು. ಇದೇ ಶಾಲೆಯ ಟಚ್ ಆಗಿರ್ತಕ್ಕಂಥ ಗೋಡೆಗಳನ್ನೆಲ್ಲ ಹೊಡ್ಕೊಂಡು ತೆರವು ಮಾಡಿದರು. ಈಗ ಇದು ಸರ್ಕಾರಿ ಜಾಗ ಅಂತಂದೇಳಿ ಹೇಳ್ತಾ ಇದ್ದಾರೆ. ಏಕಾಏಕಿ ತೆರವು ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ. ಇದು ಸರಿಯಾದದ್ದಲ್ಲ. ಅವ್ರಿಗೆ ಕನಿಷ್ಠ ಕಾಲಾವಕಾಶ ಕೊಟ್ಟು ಅದನ್ನು ತೆರವು ಮಾಡ್ಬೇಕಂತಂದು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ಓಕೆ. ನಾಗರಿಕ ರಕ್ಷಣೆ ಸಮಿತಿ ಅಧ್ಯಕ್ಷರು ಬಿ ಕಲ್ಲೇಶಪ್ಪ ಅಂದು ಮೊದಲು ದಾವಣಗೆರೆಯಲ್ಲಿ ಜಿಲ್ಲಾ ಆಟೋ ಅಧ್ಯಕ್ಷರಾಗಿದ್ವಿ. ಆವಾಗ ಶಿವರಾಮ್ ಅವರಿದ್ದಾಗ ನಾವು ಮನೆ ಬೇಕಂದು ಅನೇಕ ಹೋರಾಟ ಮಾಡಿದಾಗ ಶಿವರಾಮ್ ಅವರು ಹೊಲ ಹುಡುಕಿ ಕೊಡಪ್ಪ, ಮನೆ ಕಟ್ಟಿ ಕೊಡ್ತೇವೆ ಅಂದರು. ನಾನು ಅವಾಗ ಆಟೋ ಅಧ್ಯಕ್ಷ ಆದಾಗ ಇಲ್ಲಿ ಹತ್ತಿರ ಕೊಟ್ರಣ್ಣ ಮೋತಿರಾಮಣ್ಣ ಆರ್ಯದ್ಯರದು 38 ಎಕರೆ ಹೊಲ ಇಲ್ಲಿ ತೋರಿಸಿದ್ವಿ. ಅವಾಗ ಕೊಡಿಸಿ 1470 ಮನೆಯನ್ನು ಮಾಡಿಕೊಟ್ರು ಶಿವರಾಮ್ ಸಾಹೇಬರು. ಅವಾಗ ಏನಂದ್ರು, ಅವಾಗ ಕಬ್ಬು ಇದ್ರ ಮರಗಳು, ತ್ಯಾಗದ ಮರಗಳು ಎಲ್ಲ ಹಾಕಿದ್ರು. ಅದು ಭೂಮಿ ಇತ್ತು ಪಕ್ಕದಲ್ಲೇ, ಇದಕ್ಕೆ ಸೇರೆ. ಅವಾಗ ಏನಂದ್ರು ಅವರು, ಇನ್ನೂ 12 ಅಡಿ ಜಗೆ ಬರ್ತೈತಿ ಇಲ್ಲಿ. ಅದು ಈಗ 30 ಅಡಿ ರೋಡ್ ಅದೇ. ಮುಂದಿನ ದಿವಸ ಲೆವಿಟ್ ಆದರೆ 40 ಅಡಿ ರೋಡ್ ಮಾಡ್ಕೇರಿ. ಈ ಕಡೆಗೆಲ್ಲ ಸೈಟ್ ಆದರೆ ಹಿಂಗೆ ಗಿಮ್ಮನಹಳ್ಳಿ ಬಸ್ ಹೋಗಕ್ಕೆ ಅನುಕೂಲ ಆಗುತ್ತೆ ಸುತ್ತರ್ಕೊಂಬರೋಕ್ಕೆ. ಅದಕ್ಕಾಗಿ ಅವರು 12 ಅಡಿ ಬಿಟ್ಟರೆ ಅವಾಗ ದೌರ್ಜನ್ಯ ಮಾಡಲಿಲ್ಲ ರೈತರ ಮೇಲೆ. ಯಾಕೆ ತ್ಯಾಕದ ಮರ ಇದ್ದವು, ಆಮೇಲೆ ಎಲ್ಲ ಇದನ್ನು ಇದ್ದು. ಅವಾಗ ಸ್ಕೂಲ್ ಕಟ್ಟಿಗೆ 22 ವರ್ಷ ಆಯ್ತು. 22 ವರ್ಷ ಇದ್ದಾಗ ಅದು ಖಾಸಗಿ ಜಾಗ ಅಂತಂದು ಅವ್ರಿಗೆ ಬಾಡಿಗೆ ಕೊಡ್ತಿದ್ರು ಅವರು. ಏನವರು ಈಗ ಸ್ಕೂಲ್ನಾಗ ಅದಾರ, ಅದು ಕಾಶಿ ದುರ್ಗೇಜಣ್ಣ ಅಂತ ಅವ್ರದ್ದು. ಅವ್ರಿಗೆ ಬಾಡಿಗೆ ಕಟ್ಗೆ 22 ವರ್ಷ ನಡ್ಕೊಂಬಂದರು. ಈಗ ಅದು ಏನಾಗೈತಿ, ಗೋರ್ಮೆಂಟ್ ಜಾಗ ಅನ್ನಂಗೆ ಆಗೈತಿ. ಅವರು ಈಗ ಸ್ಕೂಲ್ನಾರು ಏನು ದೌರ್ಜನ್ಯ ಮಾಡಲಿಲ್ಲ, ನಾನು ಹೊಡೆಯೋದಿಲ್ಲ ಅಂತ ಹೇಳಿಲ್ಲ, ತೆಗಿಯಲ್ಲ ಅಂತ ಹೇಳಿಲ್ಲ. ನಾನು ಇನ್ನೂ 1.5 ತಿಂಗಳ ಸ್ಕೂಲ್ ಪರೀಕ್ಷೆ ಇದೆ, ಮಕ್ಕಳ ಪರೀಕ್ಷೆ ಹಾಳಾಗಬಾರ್ದು ಅನ್ನೋದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದರು. ಅದನ್ನು ಮತ್ತು ಕಾನೂನನ್ನು ಮೀರಿ, ಮಾನವತೆ ಮೀರಿ ಆ ಮೇಡಮ್ಮರು ಅವಕಾಶ ಕೊಟ್ಟಿದ್ದಾನೆ. ಆ ಮಕ್ಕಳು ಸಣ್ಣ ಮಕ್ಕಳು, ಬಡವ್ರ ಮಕ್ಕಳು, ಅವರ ಭವಿಷ್ಯನ ಇವತ್ತು ನಗರ ಪಾಲಿಕೆ ಆಯುಕ್ತರಾದಂಥ ಕಮಿಷನರು ಆ ಮಕ್ಕಳ ಭವಿಷ್ಯನ ಹಾಳು ಮಾಡಿದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿರೋದು. ಇವತ್ತು ಅದು ಮುಂದೆ ದಿವಸ ಮಕ್ಕಳು ಆಗಬಾರ್ದು. ಇನ್ನು 1.5-2 ತಿಂಗಳಾಯಿದ್ರೆ ಪರೀಕ್ಷೆ ಮುಗಿಯೋದು. ಅವರು ಎಲ್ಲರೂ ಒಂದು ಜಾಗ ಹುಡುಕ್ಯಂದು ಮಾಡ್ಕೊಂತದ್ರು. ನಾವು ಅವಾಗ ಹಿಂದಲ್ಲಿ 2 ಮನೆ ಕಟ್ಟಿದ್ರು. ನಾವು ಕಟ್ಟಬಾರ್ದು ಸರ್, ಇದು ರೋಡಿಗೆ ಹೋಗೋದು ಅಂತ ಹೇಳಿದ್ವಿ. ಅವಾಗ ಬಂದು ರೋಡ್ ನಾವೇ ತೆಗಿಸಿದ್ವಿ. ಆಮೇಲೆ ನಾವು ಈಗ ಇದು ಕೋರ್ಟ್ನಾಗ ಇದೆ, ನಾವಿದು ಕೋರ್ಟ್ಗೆ ಹಾಕಿದ್ದೇವೆ. ಇದು ರೋಡ್ ಆಗಬೇಕು, ಮನೆಗಳು ಆಗಬಾರ್ದು. ಇದು ಯಾಕಂದ್ರೆ ಇಲ್ಲಿ 1,000 ಆಟೋ ಅದಾವೆ. ಇದು ಆಟೋ ಕಾಲೋನಿ. ಡೈಲಿ ಬೆಳಿಗ್ಗೆ ಸಾಯಂಕಾಲ ಹೋಗೋದು ಇಲ್ಲೇ. ಆಮೇಲೆ KSRT ಬಸ್ ಸ್ಟ್ಯಾಂಡ್ ಇದೆ ಇದರಿಗೆ. ಆ ಬಸ್ ಸ್ಟ್ಯಾಂಡಿಗೆ ಡೈಲಿ 500 ಬಸ್ ಬಂದು ಹೋಗವು. ಡಿಪೋ ಬಸ್ ಸ್ಟ್ಯಾಂಡ್ ಅಲ್ಲ, ಡಿಪೋ. ಅಲ್ಲಿಂದ ಪೊಮ್ಮನಹಳ್ಳಿಗೆ ಟ್ಯಾಕ್ಟ್ರಿ ಹಳ್ಳಿಯರೆಲ್ಲ ಅಡ್ಡಾಡೋದು ಅದ ರೋಡು. ಇವು ಇಲ್ಲಿಂದ ಅಡ್ಡಾಡೋದು ಹಿಂಗೆ ಪೊಮ್ಮನಹಳ್ಳಿ ಮೇಲೆ ಹಿಂಗೆ ಅಲ್ಲೆಲ್ಲ ಈಗ ನೋಡ್ರಿ ಸೈಟ್ 100 ಎಕರೆ ಸೈಟ್ ಆಗ ಅವೆಲ್ಲ ಮನೆ ಹಾಕೋ. ಪರೀಕ್ಷೆ ಮಕ್ಕಳು ಪರೀಕ್ಷೆ ಅದ ಈಗ ಚಾಲು. ಅದರಿಂದ ಏನಾಗಿದೆ ಅಂದರೆ ಅವ್ರು ಯಾರಿಗೆ ಗೌರವ ಕೊಳ್ಳಿಂದ ಕಾನೂನನ್ನು ಮಾನವತೆ ಬಿಟ್ಟು ದೌರ್ಜನ್ಯದಿಂದ ಮಕ್ಕಳನ್ನ ಹೊರಗೆ ಹಾಕಿದ್ರು. ಇದನ್ನು ಏನಪ್ಪ ಅಂದ್ರೆ ಅವ್ರ ಮೇಸ್ಟ್ರುಗಳಿಗೆಲ್ಲ ಇದನ್ನು ಮಾಡಿ ದೌರ್ಜನ್ಯದ ಇದನ್ನು ಸ್ಕೂಲನ್ನು ತೆರವು ಮಾಡಕತ್ತಾರ. ಮತ್ತು ಅವ್ರಿಗೆ ಒಂದಿಟ್ಟು ಅವಕಾಶ ಕೊಡಬೇಕಾಯ್ತು ಮಾನವತೆಯಲ್ಲೇ. ಕಾನೂನಲ್ಲಿ ಇರ್ಬೋದು, ಕಾನೂನಿದ್ರೂ ಮಾನವತೆಯಲ್ಲೇ ಅಧಿಕಾರಿಗಳಿಗೆ ಹಕ್ಕಿರ್ತೈತಿ. ನೀವು ಜಲ್ದಿ ಇಷ್ಟು ನೋಡಪ್ಪ, ಇನ್ನು ಪರೀಕ್ಷೆ ಆದ್ಕೊಳ್ಳಿ ನೀನು ಇದು ಮಾಡ್ಬೇಕಂದು ಅದನ್ನು ಮಾಡೋಕೆ ಅವರಿಗೆ ಮಾನವತೆಯಲ್ಲಿ ಕೊಡಲಿಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಜನಕ್ಕೆ ಮಕ್ಕಳಿಗೆ ಒಂದಿಟ್ಟು ಭವಿಷ್ಯ ಹಾಳು ಮಾಡಿದ್ರು. ಬಡವ್ರ ಮಕ್ಕಳು ಎಲ್ಲ ಇಲ್ಲಿ ಕೂಲಿ ಮಕ್ಕಳ ಸ್ವಲ್ಪ ಫೀಸ್ನಾಗ ಓದಿಸ್ತಾರೆ. ಈ ದೊಡ್ಡ ಸ್ಕೂಲ್ನಾಗಾದರೆ 1-1.5 ಲಕ್ಷ ಕಟ್ಟಂಥ ಜನ ಯಾರಲ್ಲ, ಬಡವರು ಕೂಲಿ ಮಾಡಿ ಜೀವನ ಮಾಡೋರು.
ಅದನ್ನು ಇದು ಮಾಡಿದ್ದು ಅಂತೆಪ್ಪ. ನಾವೀಗ ರೋಡ್ಗೆ ಆಗಿ ನಾವು ಹೋರಾಟ ಅನ್ನೋದು ಕೋರ್ಟ್ನಾಗ ಐತೆ. 1 ವಾರಕ್ಕೆ ನಾವು ಕೋರ್ಟಿಗೆ ಹೋಗ್ತೀವಿ, ಕೇಸ್ ಹಾಕಿದ್ದೇವೆ ನಾವು. ಆ ಮೇಡಮ್ನು ಬರಬೇಕು ಅಂದ್ರೆ ಇವಾಗ ಅದು ಕೋರ್ಟ್ ರಜಾ ಇರೋದ್ರಿಂದ ಎಮ್ಮ ಕಾನೂನನ್ನು ಕೈಯ ತಗೊಂಡು ಅಧಿಕಾರಿಯನ್ನು ದೌರ್ಜನ್ಯ ಮಾಡ್ತೈತಿ. ಈ ದೌರ್ಜನ್ಯಕ್ಕೆ ಧಿಕ್ಕಾರ. ಈ ಸರ್ಕಾರ ಮೂಗು ಮುಸುಳಿಲ್ಲ ಸರ್ಕಾರ, ಬಡವ್ರ ಮೇಲೆ ದೌರ್ಜನ್ಯ ಮಾಡೋ ಸರ್ಕಾರಕ್ಕೂ ಧಿಕ್ಕಾರ. ಬಿ ಕಲ್ಲೇಶಪ್ಪ, SOG ಕಾಲೋನಿ ಅಧ್ಯಕ್ಷರು. ಈ ಲೇಔಟಿಗೆ 52 ಜನ ಸೈಟ್ ಆಗುತ್ತಂತಂದು 1 ಲಕ್ಷ ದುಡ್ಡು ಎತ್ತಿದ್ದಾರೆ. 1 ಲಕ್ಷ ದುಡ್ಡು ಎತ್ತಿ ಇಲ್ಲರ ನಮ್ಮ ಸ್ಥಳೀಕರೇ, ನಮ್ಮ ಕಾರ್ಯಕರ್ತರ ಜೊತೆಗಿದ್ದಿದ್ದೆ ಕಾಂಗ್ರೆಸ್ ಸರ್ಕಾರದವರೇ ದುಡ್ಡು ಎತ್ತಿರೋದು. ಇದು 52 ಸೈಡ್ ದುಡ್ಡು ಎತ್ತಿದ್ದಾರೆ. ಮೇಲಾಗೆ 33 ಗುಡಿಸಲು ಹಾಕ್ಕೊಂಡ್ರೆ ಅವ್ರ ಹತ್ರ 1 ಲಕ್ಷ 1.5 ಲಕ್ಷ ಹಂಗೆ ದುಡ್ಡು ಎತ್ತಿದ್ದಾರೆ. ಮತ್ತು ಅವಾಗ 23 ವರ್ಷ ತನಕ ಕಣ್ಣಿ ಕಾಣಲಿಲ್ಲ ಜಾಗ. ಇದು ಕಾಣ್ಬೋದಿತ್ತಲ್ಲ ಅವಾಗ. ಈಗಿದ್ದು ಮಕ್ಕಳು ಇವೆಲ್ಲ ಬೀದಿ ತಳಿದ್ರೆ ಹೆಂಗೆ? ಗಂಜಿ ಈಗ ಗಂಜಿ ಕೇಂದ್ರ ಅಂತ ಮಾಡಿದಾರೆ ಬಿಡ್ರಿ. ಅವ್ರಿಗೆ ಹೆಂಗೆ ಇದ್ದರೇ ಇರೋದಲ್ಲಿ, ಮನೆ ಇದ್ದರೇ ಇರೋದಲ್ಲಿ, ಬೇರೆ ಯಾರಿಲ್ಲ. ಮನೆ ಇದ್ದರೇ ಇರೋದು ಬೇಕಾದ್ರೆ ಅದಕ್ಕೂ ಪತ್ರ ಸೃಷ್ಟಿ ಮಾಡ್ಕೊಡ್ತಾವೆ ನಾವು. ಹೌದ್ರಾ? ಈಗ ಆಲ್ರೆಡಿ 5 ಎಕರೆ 3 ಎಕರೆ ಜಾಗ ಇಲ್ಲೇ ಐತೆ ಅವ್ರದ್ದು. ಒತ್ತೇವ್ರಿಗೆ ಮಡಿಗೆ ಅಲ್ಲಿ ಕೊಡ್ಬೋದಲ್ಲ ಬಡವರಿಗೆ. ಇಲ್ಲೇ ಕೊಡ್ಬೇಕು ಅದನ್ನು? ಬೇಡ. ಅಲ್ಲಿ ರಾಮನಗರದ ಉದ್ದಕ್ಕೆ ಐತಲ್ಲ, ಅಲ್ಲಿ ಒಂದು 50 ಕೊಡ್ಸ್ಲಾಗ್ತದೆ, ಅಲ್ಲಿ ಕೊಡ್ಬೋದಿತ್ತಲ್ಲ. ಮತ್ತು ಇಲ್ಲಿ ಯಾಕೆ ಕಂಡು ಬರ್ಬೇಕು? ಇಲ್ಲಿ 40 ಅಡಿ A ಬ್ಲಾಕು, B ಬ್ಲಾಕು, C ಬ್ಲಾಕು, 40 ಅಡಿ ರೋಡ್ ಇರೋದಿದ್ದು. 23 ವರ್ಷ ಇದ್ದಾರೆ ಅದನ್ನೇ ಹೋರಾಟ ಮಾಡ್ಕೊತಿರೋದು. ನಮಗೆ ಇಲ್ಲಿ ಮನೆ ಬೇಡ ಬೇಕಾಗಿಲ್ಲ, ರೋಡ್ ಬೇಕಂತಾನೆ ಕುತ್ಕೊಂಡಿರೋದು. ನಮ್ಮ ಕಾರ್ಯಕರ್ತರು ಬೇಡ, ಯಾರಿಗೂ ಬೇಕಾಗಿಲ್ಲ. ಯಾಕೆ ಇಲ್ಲಿ ಜನಗಳಿಲ್ಲ, ಬಡವರು ನಿರುಳಿದರಿಲ್ಲ, ಯಾರು ಅದಾರ ಬೇಕಾದಂಥವ್ರು, ಕಾಲಿಲ್ದಾರ ಕೈ ಇಲ್ದಾರು, ಮಂಗಳಮುಖ ಇರೋದಾರೆ, ಅವ್ರಿಗೆ ಕೊಡ್ಬೋದಲ್ಲ. ಮತ್ತೆ ಅಲ್ಲ, ಮನೆ ಹೊಡ್ಬಿಟ್ರೆ ಅವ್ರು ಜಾಗ ಇಲ್ಲದಕ್ಕೆ 36 ಕುಟುಂಬಗಳಿಗೆ ಕೊಡ್ತಾ ಇದ್ದಾರೆ. ಹೌದು, 36 ಗುಡ್ಸ್ಲಿಗೆ ಅವ್ರಿಗೆ ಕೊಡ್ತಾ ಇರೋದು. ಇದನ್ನು ಬೇರೆ ಜನಗಳು ಇಲ್ಲ, ಬಡವರಿಲ್ಲ SOG ಕಾಲೋನಿಯಾಗ. ಈಗ ಇಲ್ಲಿ ಬಾಡಿಗೆ ಕೊಟ್ಟು ಮನೆ ವಾಸವಾಗಿದ್ದರು ಅಲ್ಲಿ ಇರ್ತಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕಲ್ಲ ಅವರು. ಅಂಥವ್ರು ಇದ್ದಾರೆ ಅಲ್ಲಿ. 1 ವರ್ಷ ಇದೆ ಆಟೋ ಕಲೇಶಪ್ಪರ ತಿಮ್ಮಣ್ಣರು ಎಲ್ಲ ಪ್ರತಿಯೊಬ್ಬರು ಇದು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ ಸರ್. 1 ವರ್ಷ ಆಗ್ತದೆ ಈಗ. ಯಾವುದು? ಹೌದು, ಸರ್ಕಾರಿ ಜಾಗ ಇದ್ರೆ ಈ ಸ್ಕೂಲ್ ಮಕ್ಕಳಿಗೆ ಅನುಮತಿ ಮಾಡಿ ನಾವೇ ಮಾಡಿಸ್ಕೊಟ್ಟಿದ್ವಿ. ಅದನ್ನ ಕೇಳೋ ಅವಶ್ಯಕತೆ ಬಂದಿತ್ತು. ಬೇಡ ಸರ್, ಈಗ ಪರೀಕ್ಷೆ ಹೋದವು, ಬೇಡ ತಡ್ರಿ ಅಂತ ಹೇಳಿದ್ವಿ ಅವರಿಗೆ. ನಾವೇ ಹೇಳಿದ್ವಿ. ಇಲ್ಲಿ ಒಡೆಯಕ್ಕೆ ಬಂದಾಗ, ಇದೇ ಪಾಲಿಕೆಯರು ಬಂದಾಗ ನಾವೇ ಹೇಳಿದ್ವಿ, ಬೇಡ ಹೊಡಿಬೇಡ್ರಿ. ಈಗಿನೂ ಒಂದು 4-5 ತಿಂಗಳಾಗಿಲ್ಲ ಸರ್ ಇನ್ನೇನು. ಅಲ್ಲಿ ಎಕ್ಸ್ಟ್ರಾ 3 ರೂಮ್ ಕಟ್ಟಿದ್ರು. ನಾವೇ ನಿಂತಿದ್ದು ಹೊಡಿಸಿದ್ವಿ. ಎಕ್ಸ್ಟ್ರಾ ಬೇಕಾಗಿಲ್ಲ, ಇರೋದ್ರಾಗ ಮಾಡಿಕೊಡ್ರಿ ಅಂತ ಕೊಟ್ಟಿದ್ವಿ. ಇಷ್ಟೆಲ್ಲ ಮಾಡ್ಕೊಂಡು ಏಕೆ ಬಂದು ಹೊಡಿಸಿದ್ರೆ ಮಕ್ಕಳಿಗೆ ನಮಗೆ ಬೇಡ. ಈಗ ಮಕ್ಕಳಿಗೆ ಒಂದು ಕನಿಕರ ಕೊಟ್ಟು ತೋರಿಸ್ಬೇಕಾ? ಅವ್ರಿಗೇನು ಜಾಗ ಬೇರೆ ಕಡೆ ಕೊಡಲಿ ಅಂತ ಒಂದು ಉದ್ದೇಶ ಇದಕ್ಕೆ. ಇಲ್ಲಿ ಹೋರಾಟ ಮಾಡ್ಕೊಂಬಂದ್ರೆ ಅಂತಿಂದ ಹೋರಾಟ ಅಲ್ಲ ಸರ್, ಜೀವ ಹೋಗುವಂಥದ್ದೇ ಮಾಡ್ಕೊಂಬಂದ್ರೆ ಇಲ್ಲಿವರೆಗೂ. ಏನಿಲ್ಲ ಸರ್, ರಿಂಗ್ ರೋಡ್ ಆಗಲಿ, ಅದು ಬಿಟ್ಟರೆ ಏನಿಲ್ಲ ಸರ್. ಅವ್ರಿಗೆ ಯಾರಿಗೂ ನಾವು ರಾತ್ರಿ ಇಲ್ಲಿರನ್ನೇ ಗುಡಿಸ್ಲಕ್ಸಕ್ಕೆ ವ್ಯವಸ್ಥೆ ಮಾಡ್ತಾವೆ ನಾವು. ಇಲ್ಲಿರೋರನ್ನೇ ಜನಗಳನ್ನ ನಿಂತಿದ್ದು ರಾತ್ರಿ ಗುಡಿಸ್ಲಕ್ಕೆ ರೆಡಿ ಮಾಡ್ತಾವೆ ನಾವು. ಅದು ಬಿಟ್ಟರೆ ಏನು ಮಾಡಲ್ಲ. ಯಾಕಂದರೆ ಇಲ್ಲ ಆದರೆ ಎಲ್ಲರಿಗಾಗಲಿ ಇದ್ರ ಬೇಡ ಇಲ್ಲ ರೋಡ್ ಆಗಲಿ ನಮಗೆ. ಅಶೋಕ್ ಅಂತ ಸರ್.